ಅರೆ ಐಸ್ ಕ್ಯಾಂಡೆ, ಅಮ್ಮ ಗಡಲು ಐಸ್ ಕ್ಯಾಂಡೆ, ಶಾವ್ಗೆ ಐಸ್, ಚಾಕೋಬಾರ್ ಐಸ್, ಪೆಪ್ಸಿ ಐಸ್, ಬೇರೆ ಬೇರೆನೇ ಬರ್ರಿ. ಅರೆ ಐಸ್ ಕ್ಯಾಂಡೆ. ಐಸ್ ಕ್ಯಾಂಡಿ ಹೆಂಗಣ ಒಂದು? ಯಾವ ಐಸ್ ಬೇಕಪ್ಪ? ಅಮ್ಮ ಗಡಲು ಐಸ್ ಕ್ರೀಮ್ ಬೇಕಾ? ಶಾವ್ಗೆ ಐಸ್ ಬೇಕಾ? ಏನು ಪೆಪ್ಸಿ ಐಸ್ ಬೇಕಾ? ಇಲ್ಲ ಕೋನಾ ಐಸ್ ಬೇಕಾ? ಹಲೋ, ಯಾವ ಐಸಪ್ಪ ಹಿಂಗೆ ಹೇಳ್ತೀಯಾ? ಯಾವುದು ಅಮ್ಮ ಗಡಲು ಐಸ್ ಕ್ರೀಮ್ ಅಂತ ಕೂಗಿದೆ. ಅದು ಎಷ್ಟಣ ಅಮ್ಮ ಗಡಲು ಐಸ್ ಕ್ರೀಮು? ಅಮ್ಮ ಗಡಲು ಐಸ್ ಕ್ರೀಮು 25 ರೂಪಾಯಿ ಆಗುತ್ತೆ ಕಣಪ್ಪ. ಹಲೋ, ಅಮ್ಮ ಗಡಲು ಐಸ್ ಕ್ರೀಮು 25 ರೂಪಾಯಿ ಅಣ್ಣ. ಇದು ಯಾರಣ ಐಸ್ ಕ್ರೀಮು ನಮಗೆ 5 ರೂಪಾಯಿಗೆಲ್ಲ ಕೊಡ್ತಾರೆ. ಇದು ಯಾವ್ದಣ ನೀನು 25 ರೂಪಾಯಿ ಹೇಳ್ತೀಯ ಈ ಐಸ್ ಕ್ರೀಮ್? ಹ್ಞೂ ಕಣಪ್ಪ, ಇವಾಗ ಎಲ್ಲ ಇಂಥ ಐಸ್ ಕ್ರೀಮೇ ಬರೋದು. ಆವಾಗ ಬರೋವು ಕೊಡ್ತಿದ್ದೆ, ಈಗೆಲ್ಲ ಇಂಥ ದೊಡ್ಡ ಐಸೇ ಕಣಪ್ಪ ಬರೋದು. ಹಾಂ, ಅದಕ್ಕೆ ಇವಾಗ ಐಸ್ ಕ್ರೀಮು 25 ರೂಪಾಯಿ ಅಮ್ಮ ಗಡಲು ಐಸ್ ಕ್ರೀಮ್. ಯೋ ಮಂಜ, ನನಗೊಂದು ಐಸ್ ಕೊಡ್ಸಲ್ಲ ಮಂಜ. ನೀನು ತಕೊಂಡು ತಿಂತೀಯಲ್ಲ, ಈಟೋತಿನ ತಕ್ಕ ಜೊತೆಗೆ ಆಡ್ತಾ ಇದ್ದೋನು ಐಸ್ ಬಂದ್ವು ಅಂತ ಹೇಳಿ ಅದೇ ಓಡ್ ಬರ್ತಾನೆ ನನ್ನ ಬಿಟ್ಟು ಈ ಮಂಜ. ಅಯ್ಯೋ ಚಿಮ್ಮ, ಇವನು ನೋಡು, ನನ್ನ ತಾಯಿಯೇ ದುಡ್ಡಿಲ್ಲ ಐಸ್ಕೊಂಡು 25 ರೂಪಾಯಿ ಒಂದು ಹೇಳ್ತಾನೆ ಇವಣ್ಣಯ್ಯ. ನಾನು ಎಲ್ಲ 5 ರೂಪಾಯಿ ಅನ್ಕೊಂಡು ಬಂದೆ ಕಂಡಾತಿಮ್ಮ. ನನ್ನ ತಾಗೆಲ್ಲ ತಲೆ ದುಡ್ಡು ಹೋಗಾನೆ ಇನ್ನ. ಈಗಲೇ ಅಲ್ಲಿ ಗೋಲಿ ಆಡ್ಬೇಕಾದ್ರೆ 5 ರೂಪಾಯಿ ಗೋಲಿ ಕೊಡ್ಸಿದೀನಿ, ತಿರ್ಗಿ ವಹಿಸ್ಕೊಂಡು ಕೊಡ್ಸು ಅಂತ ಬಂದವನೆ. ಆಗ ನಿನ್ನ ನನ್ನ ತಾಗೆಲ್ಲ ದುಡ್ಡು ಸುಮ್ಕಿಲ್ಲ ಮಂಜ. ನಿಂತ ದುಡ್ಡು ಇರಲ್ಲ ಅಂದ್ರೆ ಯಾರನ್ನ ನೋಡ್ತಾರಪ್ಪ. ಅವಣ್ಣಂಗೆ ಕೇಳ್ತೀರಪ್ಪ, ಕಮ್ಮಿಗೆ ಅದನ್ನ ಐಸ್ಕೊಂಡು ಇದಾವೇನೋ ಕೇಳಿ ಅವನ್ನೇ ತಕೊಂಡು ಹೋಗೋಣ. ನನಗೆ ಐಸ್ಕೊಂಡು ತಿನ್ಬೇಕು ಅಷ್ಟೇ ಈಗ. ಅಣ್ಣ ಐಸ್ಕೊಂಡೆ ಅಣ್ಣ, ಐಸ್ ಯಾರಣ 25 ರೂಪಾಯಿ ಹೇಳ್ತಿ ಅಂತ ಯಾವನ ಕಮ್ಮಿ ಇರೋದಿದ್ರಿ ಅಣ್ಣ ಐಸ್ಕೊಂಡಿನ? ಇಲ್ಲೇ ಹುಡುಗರ, ಕಮ್ಮಿ ರೇಟ್ನ ವಯಸ್ಸು ಅಂತಂದರೆ ಮೊದಲು ಬರೋ ಕಂಡ್ರಲ್ಲ, ಈಗೆಲ್ಲ ಇವೇ ಐಸೆ. ಕಮ್ಮಿದಂದರೆ 8 ರೂಪಾಯಿ ಐತೆ ನೋಡಪ್ಪ ಪೆಪ್ಸಿ ಐಸು, ಅದನ್ನು ಕೊಡ್ತೀನಿ ಅಷ್ಟೇ. ಅಣ್ಣ ಯಾವನ ಕಮ್ಮಿ ಇರಬೇಡ ಅಣ್ಣ. 2 ರೂಪಾಯಿಗ 2 ರೂಪಾಯಿಗ ಯಾವನ ಬರೋ ಅಂತ ಇದ್ರೆ ಐಸ್ ಕೊಡೋಣ. ನಮ್ಮ ತಾಗಿ ಆಟೋ ಅಂತ ದುಡ್ಡಿಲ್ಲ ಕಣಣ, ಇರೋದೇ 5 ರೂಪಾಯಿ. 5 ರೂಪಾಯಿ 2 ಬರೋ ಅಂತ ಐಸು ಕೊಡೋಣ ಯಾವನ ಇದ್ರೆ. ಸುಮ್ಕೆ ಹೋಗಲ್ಲ ಹುಡುಗರ, ನಮ್ಮ ತಾಗೆ 5 ರೂಪಾಯಿಗೆ 2 ಬರೋ ಐಸು ಅಂತ ಯಾವ ಇಲ್ರಪ್ಪ. ಸುಮ್ಮನೆ ಹೋಗ್ರಿ. ಹಾಂ, ಆ ಪಾಟಿ ಕಮ್ಮಿ ನಾನು ಐಸ್ ಕೊಟ್ರೆ ಐಸ್ಕಂಡು ಗಾಡಿನೇ ಮಾರ್ಬೇಕಾಗತ್ತೆ ನಾನು. ಹಾಂ ಅಲ್ಲ ಕಣಲ್ಲ ತಿಮ್ಮ, ಇವಣ್ಣಯ್ಯ ನಮ್ಮೂರಿಗೆ ಬಂದು ನಮ್ಗೆ ಐಸ್ ಕೊಡಲ್ಲ ಅಂತಾನೆ. ನೋಡ್ಲಾ ತಿಮ್ಮ ಇವಣ್ಣಯ್ಯನ. ಹ್ಞೂ ಕಂಡ ಮಂಜ, ಬಂದಿರೋದು ನಮ್ಮೂರಿಗೆ ಐಸ್ ಮಾರೋಕೆ. ಕೊಟ್ಟಾಗ್ಬೇಕಪ್ಪ. 1 ರೂಪಾಯಿ 2 ರೂಪಾಯಿ ಕಮ್ಮಿ ಕೇಳಿದ್ರೆ ಇವಣ್ಣ ಕೊಡೋದೇ ಇಲ್ಲ ಅಂತಾನೆ. ಅದೇ ನಾವೇ ಕಮ್ಮಿ ಕೇಳಿದ್ವಲ್ಲ ಮಂಜ, 5 ರೂಪಾಯಿಗೆ 2 ಐಸ್ ಕೇಳಿದ್ರೆ ಕೊಡೋಕೆ ನೀವಣ್ಣಯ್ಯಗೆ. ಇವಣ್ಣ ಬೋಲರ ಇದನ್ ಕಣಪ್ಪ ಐಸ್ಕೊಂಡೆ ಅವಣ್ಣಯ್ಯ. ಯಾಕಲ್ಲ ಮಂಜ ತಿಮ್ಮ, ಐಸ್ಕೊಂಡು ತಿನ್ಬೇಕಂತ ಬಂದ್ರಿ ಅವಾಗೇನೆ, ಯಾಕೆ ಐಸ್ಕೊಂಡು ತಗೊಂಡ್ಲಿಲ್ಲ ಏನು? ಯೋ ಮಂಜ, ಇವನು ಗೆಲ್ಲಿ ಅವ್ರ ಅಪ್ಪಯ್ಯ ಇಲ್ಲ ಅಂತ ಆಡ್ತಾ ಇದ್ದಾವ. ಯಾರಿಗೂ ತೆಂಗಿನಕಾಯಿನ ಕೊಟ್ಟು 100 ರೂಪಾಯಿ ದುಡ್ಡು ಇಸ್ಕೊಳ್ಳೋಣಂತೆ ಕಣೋ. ಅದಕ್ಕೆ ಇವನ್ ತಗೇನೆ ಏನಾದರೂ ಮಾಡಿ ಐಸ್ಕೊಂಡು ಕೊಡಿಸ್ಕೋಬೇಕು ಇವತ್ತು. ಹೆಂಗೋ ಅಂತ ದುಡ್ಡೈತೆ, ಹೆಂಗೋ ಸರಿಯಾದ ಟೈಮ್ಗೆ ಬಂದವನೇ ಗಿಲ್ಲಿ. ಅಲ್ಲ ಕಣಲ್ಲ ತಿಮ್ಮ, ಎಲ್ಲಿಲ್ದವು ನಿನಗೆ ಗೊತ್ತಾಗ್ತಾವಪ್ಪ. ಆ ಗಿಲ್ಲಿ ಯಾರಿಗೆ ಕೊಟ್ಟನೋ ಏನೋ ತೆಂಗಿನಕಾಯಿನ ಮಾರ್ಕೊಂಡು ದುಡ್ಡು ಇಸ್ಕೊಂಡಿರೋದನ್ನ ಅವಾಗೆ ಇವನು ಹೇಳ್ತಾನೆ ನೋಡು. ಬಾಬಾ ಎಲ್ಲಿದ್ದವು ತಿಳ್ಕೊಂತೀವಪ್ಪ ತಿಮ್ಮ ನೀನು. ಇದೇ ಕಂಡ್ರಲ್ಲ ನಿಮಗೆ ಗೊತ್ತಾಗಲ್ಲ ಅಂಬೋದು. ವಸಿ ಇವಾಗ ಇಸ್ಕೊಂಡು ತಿಂಬೋದು ನೋಡು ಅಂದರೆ ಏನೇನೋ ಕೇಳ್ತಾನೆ ಮಂಜ. ಯೋ ಗಿಲ್ಲಿ, ಇವಣ್ಣಯ್ಯ ಐಸ್ಕೊಂಡಿಯ ಅಣ್ಣಯ್ಯ ಅವಂತವ ಕಣ. ಅಮ್ಮ ಗಡಲು ಐಸ್ ಕ್ರೀಮ್ ಕೇಳಿದ್ರೆ 25 ರೂಪಾಯಿ ಹೇಳ್ತಾನೆ ನೋಡಲ್ಲ ಗಿಲ್ಲಿ. ಅದಕ್ಕೇನೆ ಕಮ್ಮಿ ಕೇಳಿದ್ರೆ ಇಲ್ಲಪ್ಪ ಅಷ್ಟು ಕೊಡೋಕ್ಕಾಗಲ್ಲ ಅಂತಾನೆ. ಅದಕ್ಕೆ ಮೂವರು ಸೇರಿ ತಗೊಂತೀವಣ ಅಮ್ಮ ಗಡಲು ಐಸ್ ಕ್ರೀಮ್. ಅದಕ್ಕೆ ಕೊಡೋಣ ಅಂತ ಕೇಳಲ್ಲ ಐಸ್ ಕ್ರೀಮ್ ಅವಣ್ಣಯಿಂದ ನೀನಲ್ಲ. ಯಾಕೆ ಕೊಡಲ್ಲ ಅಂತಾನೆ ಮಂಜ ಅವಣ್ಣಯ್ಯ? ಅಮ್ಮ ಗಡಲು ಐಸ್ ಕ್ರೀಮು ಚೆನ್ನಾಗಿರ್ತಾವಪ್ಪ. ನಾವೇನೋ ಅವನ್ನೇ ತಿಂತೀನಿ ನಾನು, ನೀವು ಅದನ್ನು ತಿನ್ಕೊಳ್ರಿ, ನಾನು ಅಮ್ಮ ಗಡಲು ಐಸ್ ಕ್ರೀಮೇ ತಿನ್ಬೋದು. ಹಂಗಾರೆ ಚೆನ್ನಾಗಿರ್ತವೇನಾಗಿಲ್ಲಿ ಅಮ್ಮ ಗಡಲು ಐಸ್ ಕ್ರೀಮು? ಹ್ಞೂ ಕಣಲ್ಲ ಮಂಜ, ಅಮ್ಮ ಗಡಲು ಐಸ್ ಕ್ರೀಮು ಚಂದಾಗಿರ್ತವೆ. ನಾನೇನು ಅದನ್ನೇ ತಿಂತೀನಪ್ಪ. ಸರಿ ಕಣವಾಗಿಲ್ಲಿ, ಹೆಂಗೋ ಅಮ್ಮ ಗಡಲು ಐಸ್ ಕ್ರೀಮು ಚೆನ್ನಾಗಿರ್ತವೆ ಅಂತ ಹೇಳ್ತೀಯ. ನಾನು ತಿಮ್ಮನು ಅಮ್ಮ ಗಡಲು ಐಸ್ ಕ್ರೀಮೇ ತಿಂತೀವಿ ಹಂಗಾರೆ. ಇಸ್ಕೊಳಪ್ಪ ಗಿಲ್ಲಿ, ಹಂಗೆ ನಮಗೂ. ಅರೆ ಐಸ್ ಕ್ಯಾಂಡೆ, ಅಮ್ಮ ಗಡಲು ಐಸ್ ಕ್ಯಾಂಡೆ, ಶಾವ್ಗೆ ಐಸ್, ಪೆಪ್ಸಿ ಐಸ್, ಅರೆ ಕೋಲಾ ಐಸ್. ಬೇರೆ ಬೇರೆನೇ ಬರ್ರಪ್ಪ, ಗಾಡಿ ಮುಂದೆ ಹೋಗ್ತೈತೆ, ಬೇರೆ ಬೇರೆನೇ ಬರ್ರಿ. ಅರೆ ಐಸ್ ಕ್ಯಾಂಡೆ. ಅಣ್ಣ ಐಸ್ ಕ್ಯಾಂಡಿ ಅಣ್ಣ, ನನಗೂ ತಿಮ್ಮಗೂ ಮಂಜುಗೂ 3 ಅಮ್ಮ ಗಡಲು ಐಸ್ ಕ್ರೀಮ್ ಕೊಡೋಣ.
ಅಮ್ಮ ಗಡಲು ಐಸ್ ಕ್ರೀಮು 25 ರೂಪಾಯಿ ಒಂದು ಕಣಪ್ಪ, ಮೂರಕ್ಕೆ 75 ರೂಪಾಯಿ ಆಗುತ್ತೆ. ಹ್ಞೂ ಕಣೋ, ಅಮ್ಮ ಕಡೆ ಐಸ್ ಕ್ರೀಮೇ ತಿನ್ಬೇಕು, ಅವೇ ಚೆನ್ನಾಗಿರ್ತವೆ, ಅವೇ 3 ಐಸ್ ಕೊಡೋಣ. ನಮಗೂ ಗೊತ್ತು 25 ರೂಪಾಯಿ ಎಂಬುದು. ತಗೊಳ್ರಪ್ಪ ಹುಡುಗರ, ಅಮ್ಮ ಗಡಲು ಐಸ್ ಕ್ರೀಮ್. ಯೋ ಮಂಜ, ಐಸ್ ಕ್ರೀಮು ಅಮ್ಮ ಗಡಲು ಎಂತ ಚಂದಕೈದ ನೋಡು. ಅಲ್ಲೇ ಮಂಜ. ಹ್ಞೂ ಕಣೋ ತಿಮ್ಮ, ಅಮ್ಮ ಗಡಲು ಐಸ್ ಕ್ರೀಮು ಚಂದಕೈದ ಕಣಲ ತಿಂಬಾಯ್ಕೆ. ತಿಮ್ಮ, ಇವಾಗ ಅವನ್ನೇ ದುಡ್ಡು ಕೇಳುತ್ತೆ ಕಣಲ ಐಸ್ ಕ್ರೀಮ್ದು, ಹೆಂಗ್ಲ ಮಾಡೋದು ಇವಾಗ? ಅದಕ್ಕೆ ಯಾಕೆ ಇರ್ಕೊಂತೀಯಲ್ಲ ಮಂಜ? ಅವನ್ನೇ ಕೊಟ್ಟಿರೋದು ಗಿಲ್ಲಿ ಕೈಗೆ ಐಸ್ ಕ್ರೀಮ್ನ, ಏನು ನಮ್ಮ ಕೈ ಕೊಟ್ಟೈತೇನಲ್ಲ? ಗಿಲ್ಲಿ ನಮ್ಮ ಕೈ ಕೊಟ್ಟಿರೋದು. ಗಿಲ್ಲಿನ ಕೇಳುತ್ತೆ ಬಿಡ್ಲ ಮಂಜ? ನೋಡಿ, ನಾವು ನಿಧಾನಕ್ಕೆ ತಿಂತ ಐಸ್ ಕ್ರೀಮ್ನ ಹಂಗೆ ಹೋಗ್ಬಿಡೋಣ, ಆ ಗಿಲ್ಲಿನ ಅವನ್ನೇ ಹಿಡ್ಕೊಂಬುತ್ತವಾಗ. ಯೋ ಮಂಜ ತಿಮ್ಮ, ಐಸ್ ಕ್ರೀಮು ಅಮ್ಮ ಗಡಲು ಎಂತ ಚಂದ ಕೈದ ಅಲ್ವೇನ್ರಲ್ಲ ಐಸ್ ಕ್ರೀಮು, ಚೆನ್ನಾಗಿದವಪ್ಪು, ಬೋಲ್ ಚೆನ್ನಾಗೈದವ ಐಸ್ ಕ್ರೀಮು. ಕಣಲ್ಲ, ಇಲ್ಲಿ ಬೋಲ್ ಚಂದ ಕೈದ ಕಣ ಐಸ್ ಕ್ರೀಮು. ನಾನು ಎಂದು ತಿಂದಿರ್ಲಿಲ್ಲ ಕಂಡ ಈ ಐಸ್ ಕ್ರೀಮ್ನ. ಬೋಲ್ ಚಂದ ಕೈದ ಹೇಳಪ್ಪು ಗಿಲ್ಲಿ ವಯಸ್ಸು, ಅಮ್ಮ ಗಡಲು ವಯಸ್ಸು, ಬೋಲ್ ಚಂದ ಕೈದವಿ. ಯೋ ಅಪ್ಪಿ, ಈ 3 ಐಸ್ಗೂ 75 ರೂಪಾಯಿ ಆಗುತ್ತೆ, ದುಡ್ಡು ಕೊಡಪ್ಪ 75 ರೂಪಾಯಿ 3 ಐಸ್ನವನು. ಯೋ ಮಂಜ, ಅವನ್ನೇ ನೋಡಲ್ಲ ವಹಿಸ್ಕೊಂಡಿದ್ದು ಅವಾಗೆ ದುಡ್ಡು ಕೇಳ್ತೈತಿ, ಇನ್ನು ವಹಿಸ್ಕೊಂಡು ತಿಂಬದೇ ಆಗಿಲ್ಲ. ಈ ಒಣ್ಣೆ ಅವಾಗೆ ಗಿಲ್ಲಿನ ದುಡ್ಡು ಕೇಳ್ತೈತಿ. ಬಾ ನಾವು ಹೋಗೋಣ. ಆಮೇಲೆ ನಾ ಕೊಡ್ಬೇಕಾಗುತ್ತೆ ನೋಡಿ ವಹಿಸ್ಕೊಂಡು ದುಡ್ಡನ್ನ. ಕಣಲ್ಲ ತಿಮ್ಮ, ಮಾಡ್ಲೇನಂತ ದುಡ್ಡಿಲ್ಲ, ಅವಣ್ಣೆಗೆ ಅದು ಗೊತ್ತಿಲ್ಲ. ಈ ಗಿಲ್ಲಿಗೂ ಅದು ಗೊತ್ತಿಲ್ಲ ನಮ್ತ ದುಡ್ಡಿಲ್ಲದ್ದು. ಹೆಂಗ ಬಿಡು, ನಮ್ಗೇನು ವಹಿಸ್ಕೊಂಡು ಸಿಕ್ತು, ಚಂದಾಗೈತಿ ನೋಡಿ. ನಾವು ತಿನ್ಕೊಂತ ನಿಧಾನಕ್ಕೆ ಹೋಗ್ಬಿಡೋಣ, ಆ ಗಿಲ್ಲಿ ಹಿಡ್ಕೊಂಬತ್ತ ಅವಣ್ಣಯ್ಯ ಹೆಂಗೋ ಗಿಲ್ಲಿ ತಗ ದುಡ್ಡ ಇದಾವೆ ಕೊಟ್ಟು ಬರ್ತಾನೆ. ಅನೋ ತಕೊಳ್ಳೋಣ 100 ರೂಪಾಯಿ ದುಡ್ಡನ್ನ, ನಂದೊಂದು ಐಸ್ ಕ್ರೀಮ್ದ ತಗೊಂಡು 75 ರೂಪಾಯಿ ಚೇಂಜ್ ಕೊಡೋಣ. ಯಾಕಲ್ಲ ಹುಡುಗ, ನಿನ್ನ ಕೈ ಕೊಟ್ಟಿದ್ದು 3 ಐಸ್ ಕ್ರೀಮ್ ಕಾಣಲ್ಲ? 3 ಐಸ್ ಕ್ರೀಮ್ದು 75 ರೂಪಾಯಿ ಆಗುತ್ತೆ, ಇನ್ನು 25 ರೂಪಾಯಿ ಚೇಂಜ್ ಕೊಡ್ತೀನಿ ನೋಡಿ ನಾನು. ಅಣ್ಣ, ನಂದೊಂದು ಐಸ್ ಕ್ರೀಮ್ ಅಲ್ವೇನಣ್ಣ 25 ರೂಪಾಯಿ ಆಗೋದು? ಹೆಂಗಣ್ಣ 75 ರೂಪಾಯಿ ಆಗುತ್ತೆ? ನಂದೊಂದು ಐಸ್ ಕ್ರೀಮ್ದು 25 ರೂಪಾಯಿ ತಗೊಂಡು ಇನ್ನು 75 ರೂಪಾಯಿ ಚೇಂಜ್ ಕೊಡೋಣ. ನಿಂದು ಒಂದು ಐಸ್ ಕ್ರೀಮ್ ಅಲ್ಲ ಕಣ ಹುಡುಗ, ಸುಮ್ಕೆ ನನಗೆ ಬೇಡಿಗೆ ತಕರಾರು ಮಾಡಬೇಡ್ರಿ. ನಿನ್ನ ಕೈ ಕೊಟ್ಟಿದ್ದು 3 ಐಸ್ಗೆ 75 ರೂಪಾಯಿ ಆಗುತ್ತೆ, 75 ರೂಪಾಯಿ ತಗೊಂಡು ನೀನು 25 ರೂಪಾಯಿ ಕೊಡ್ತೀನಿ. ಅಣ್ಣ ಯಾಕಣ್ಣ, ನಾನು ತಗೊಂಡಿರೋದು ಒಂದು ಐಸು, ಅವರಿಬ್ರು ಮಂಜಾನು ತಿಮ್ಮನು 2 ಐಸ್ ಕಣ ತಗೊಂಡಿದ್ದು. ನಾನು ತಗೊಂಡಿದ್ದು ಒಂದೇ ಐಸೆ, ಅವ್ರ ಕೈ ಕೊಟ್ಟಿದ್ದು 2 ಐಸು ಕೊಟ್ಟೆ ಕಣಣ. ಇಲ್ಲೇ ಹುಡುಗ, ಅವರೆಲ್ಲ ಇದ್ದಾರೆ, ಅವಾಗ ಯೋಟತ್ತಾತವ್ರು ಹೋಗಿ, ಇವಾಗ ಹೇಳ್ತಾನೆ ಹುಡುಗ. ಅವರು ಮುಂಚೆನೇ ದುಡ್ಡಿಲ್ಲ ಅಂಬರು, ನೀವೇ ಯಾತೋ ಮಾತಾಡ್ಕೊಂಡು ನೀನು ಕೊಡೋಣ 3 ಐಸ್ ಅಂತ ಕೇಳ್ದಲ್ಲ, ಅದಕ್ಕೆ ನಿನ್ನ ಕೈಗೆ ಕೊಟ್ಟೆ 3 ಐಸ್ನ. ನನಗೇನು ಗೊತ್ತಿದ್ದು ಒಟ್ಟು ನಿಮ್ಮವು. ಅವ್ರು ಅವಾಗೆ ಯೋಟತ್ತಾತು, ಹೋಗಿ ತಿರುಗಿ ನೋಡೋನ್ಸರಿ. ಎಲ್ಲೋ ಎತ್ತಾಗ ಹೋದ್ರಲ್ಲ ಮಂಜ ತಿಮ್ಮ, ಅವಣ್ಣಯ್ಯ ನಂತ ಕೇಳ್ತೈತೆ, ನಿಮ್ಮ ಐಸ್ ತಿಂದಿರೋದೆಲ್ಲ ನನಗೆ ಕೊಡ್ರಿ ಅಂತೈತೆ ಅವಣ್ಣಯ್ಯ. ಎತ್ತಾಗ ಹೋದ್ರಲ್ಲ ಬರಲ್ಲ ಮಂಜ ತಿಮ್ಮ, ಇಲ್ಲಾಂದ್ರೆ ನಾನು 75 ರೂಪಾಯಿ ಕೊಡ್ಬೇಕಾಗುತ್ತೆ ಕಣ್ರಲ್ಲ, ಬರಲ್ಲ ಎಲ್ಲಿದ್ದೀರಾ? ಇಲ್ಲೇ ಹುಡುಗ, ಅವ್ರು ಹೋಗಿ ಯೋಟತ್ತಾತು ಇವಾಗ ಕರೀತಾನೆ. 100 ರೂಪಾಯಿ ಕೊಟ್ಟಿದ್ಯಾ, ಇನ್ನು 25 ರೂಪಾಯಿ ಚೇಂಜ್ ಕೊಡ್ತೀನಿ, ತಗೊಂಡು ಹೋಗು. ಸುಮ್ಮನೆ ಬತ್ತವಿಲ್ಲಿ ಕೊಟ್ಟು ಏನನ ತಾರ ತಿಗಡಿ ಮಾಡ್ಕೊಂಡು ಹುಡುಗರು. ಅಣ್ಣೋ, ನಮ್ಮ ಅಪ್ಪಯ್ಯ 100 ರೂಪಾಯಿ ಕೊಟ್ಟಿತ್ತು ಕಣೋ, ಅವರಿಬ್ರ ವಯಸ್ಸಿಗೆ ನಾವು ತಗೋಬೇಡ ಕಣೋ, ನಂದೊಂದು ಐಸ್ ಕ್ರೀಮ್ದು ತಗೊಳ್ಳೋಣ. ಏ ಹುಡುಗ, ನಿಮ್ಗೆ ಹೇಳಿದ ಅರ್ಥ ಆಗಲ್ಲೇನಾ? 3 ಐಸು ನಿನ್ನ ಕೈ ಕೊಟ್ಟಿವ್ನಿ, 3 ಐಸ್ ಕ್ರೀಮ್ದು ಸೇರಿ 75 ರೂಪಾಯಿ ತಗೊಂಡು ನೀನು 25 ರೂಪಾಯಿ ಚೇಂಜ್ ಕೊಡ್ತೀನಿ, ನೀನು ಏನನ ಮಾಡ್ಕೊಳಪ್ಪ. ಎಂಥ ಹುಡುಗರಲ್ಲ ನೀವು, ಹುಡುಗರು ಸೀಮೆ ಕಿಲ್ದಾರು ಏನ್ರಲ್ಲ. ಸರಿ ಕಣೋ, ಅದನ್ನೇ ಕೊಡೋಣ. ಅವ್ರಿಗೆ ನಾಳೆ ಹೋದಾಗ ಸ್ಕೂಲಾಗಿ ನಾನು ಬಿಡಕ್ಕೆಲ್ಲ ಇಸ್ಕೊಂತೀನಿ ಅವ್ರ ತಗಿ. ಇನ್ನು 50 ರೂಪಾಯಿ ಕೊಡ್ಬೇಕು ಅವರಿಬ್ರು ಸೇರಿ ನನಗೆ.